ಕಥೆ ಅರಕೇಶನಿಗೆ ಕೋಳಿ ಪುಕ್ಕ ಬಂತು. ಹಾಯ್ ಫ್ರೆಂಡ್ಸ್, ಹೌ ಆರ್ ಯು ಫ್ರೆಂಡ್ಸ್? ನಾನಿವಾಗ ಇನ್ನೊಂದು ಕಥೆ ಹೇಳಕ್ ಬಂದಿದ್ದೀನಿ. ಓಕೆನಾ, ಶುರು ಮಾಡ್ಲಾ? ಅದೇನಂದ್ರೆ, ಒಂದೂರಲ್ಲಿ ಒಬ್ಬ ಚಿತ್ರಕಲಾವಿದ ಇದ್ದ. ಅವನ ಹೆಸರು ಆರ್ಟಿಸ್ಟ್ ಅರಕೇಶ ಅಂತ. ಅವನು ತುಂಬಾ ಚಂದದ ಚಿತ್ರಗಳನ್ನ ಬರೀತಿದ್ದ. ಬೀದಿಲಿ ಹೋಗೋ ಬರೋ ಜನಗಳೆಲ್ಲ ಅವನ ಅಂಗಡಿ ಮುಂದೆ ನಿಂತ್ಕೊಂಡು ಅವನು ಬರ್ದಿರೋ ಚಿತ್ರಗಳನ್ನೆಲ್ಲ ನೋಡ್ತಾ ಅದ್ರ ಬಗ್ಗೆನೆ ಮಾತಾಡ್ಕೊಳ್ತಿರೋರು. ಅರಕೇಶ ಊರು ತುಂಬಾ ಫೇಮಸ್ ಆಗ್ಬಿಟ್ಟಿದ್ದ. ಎಷ್ಟು ಅಂದ್ರೆ ಅಕ್ಕಪಕ್ಕದ ಊರುಗಳಲ್ಲೂ ಇವನ ಖ್ಯಾತಿ ಹರಡಿತ್ತು. ಆದ್ರೆ ಇವನ ಹತ್ರ ಚಿತ್ರ ಬರೆಸೋರು ಯಾರು ಇವನಿಗೆ ದುಡ್ಡನ್ನೇ ಕೊಡ್ತಿರ್ಲಿಲ್ಲ. ಹಾಗಾಗಿ ಅರಕೇಶ ಬಾಬಾ ಬಡವನಾಗೆ ಉಳಿದು ಬಿಟ್ಟಿದ್ದ. ಛೇ, ನನ್ನ ಕಲೆಯಿಂದ ನನಗೆ ಯಾವ ಹಣವೂ ಬರ್ತಿಲ್ಲ. ಇನ್ನು ಮುಂದೆ ಚಿತ್ರಕಲೆನ ನಂಬಿ ಬದುಕು ನಡೆಸೋಕ್ಕಾಗೋದಿಲ್ಲ. ಕಡೆಗೊಂದು ದಿನ ಪಾಪ ಬೇಜಾರು ಬಂದು ಅರಕೇಶ ಚಿತ್ರ ಬರೆಯೋದನ್ನ ಬಿಟ್ಬಿಟ್ಟು ಆ ಊರ್ನಲ್ಲೇ ಇದ್ದ ಒಂದು ಲೈಬ್ರರಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡ. ಅಲ್ಲಿರೋ ಪುಸ್ತಕಗಳನ್ನೆಲ್ಲ ಟೈಮ್ ಪಾಸ್ಗೆ ಅಂತ ತಿರುವು ಹಾಕ್ತಿದ್ದ. ಹಾಗೆ ನೋಡಿ ನೋಡಿ ಪುಸ್ತಕಗಳಲ್ಲಿದ್ದ ಒಂದಷ್ಟು ಶ್ಲೋಕಗಳನ್ನ ಅರ್ಧಂಬರ್ಧ ಕಲ್ತ್ಕೊಂಡಿದ್ದ. ಆಮೇಲೆ ಊರಲ್ಲಿ ಓಡಾಡ್ತಾ ಯಾರ್ಯಾರು ಸಿಗ್ತಾರೋ ಅವ್ರ ಹತ್ರ, ಪರಿಚಯದವ್ರ ಹತ್ರ, ಸ್ನೇಹಿತರ ಹತ್ರ ಎಲ್ಲ ಅವನು ಕಲ್ತಿರೋ ಆ ಅರ್ಧಂಬರ್ಧ ಶ್ಲೋಕಗಳನ್ನೇ ಹೇಳೋದು, ಅದರ ಅರ್ಥಗಳನ್ನೆಲ್ಲ ತಪ್ಪಾಗಿ ವಿವರಿಸೋದು, ಮಾತೆತ್ತಿದ್ರೆ ಭಗವಂತ ಪರಮಾತ್ಮ ಅಂತ ವೈರಾಗ್ಯದ ಮಾತುಗಳನ್ನೆಲ್ಲ ಆಡೋದು, ಹೀಗೆ ಮಾಡಕ್ ಶುರು ಮಾಡ್ದ. ಇವನ್ ಮಾತುಗಳನ್ನೆಲ್ಲ ಕೇಳಿದ ಒಂದಷ್ಟು ಜನರು ಇವನೊಬ್ಬ ನಿಜವಾಗ್ಲೂ ಜ್ಞಾನಿ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟು ಇವನಿಗೆ ಅವ್ರ ಕೈಲಾದಷ್ಟು ಹಣ ಕೊಡ್ತಾ ಇದ್ರು. ಇನ್ನೊಂದಷ್ಟು ಜನ ಇವನ ಮೇಲೆ ಪಾಪ ಅಂತ ಕನಿಕರ ತೋರಿಸಿ ಹಣ ಕೊಟ್ಟು ಕಳಿಸೋರು. ದಿನ ಕಳಿತಾ ಹಣ ಎಲ್ಲ ಸೇರಿಸ್ತಾ ಹೋಗಿ ಅರಕೇಶ ಶ್ರೀಮಂತನಾಗಕ್ ಶುರು ಆಗ್ಬಿಟ್ಟ. ಆಗ ಒಂದ್ ದಿವಸ ಅರಕೇಶ ತನ್ನ ಹೆಂಡತಿ ಹತ್ರ ಹೇಳ್ತಾನೆ, ನೋಡು ಲಕ್ಷ್ಮಿ, ನಾನು ನಿಜವಾಗ್ಲೂ ಚಿತ್ರ ಬರೆದು ಕೊಡ್ತಿದ್ದೆ, ಕಷ್ಟಪಟ್ಟು ದುಡಿತಿದ್ದೆ, ನನ್ನ ಚಿತ್ರಗಳು ತುಂಬಾ ಚೆನ್ನಾಗಿದ್ವು. ಆದ್ರೆ ಕಲೆಗೆ ಜನ ಬೆಲೆ ಕೊಡ್ಲಿಲ್ಲ. ಖರೀದಿ ಮಾಡಿದವರು ಸಹ ಯಾರು 1 ಪೈಸಾ ಕೂಡ ಕೊಡ್ಲಿಲ್ಲ. ಆದ್ರೆ ಈಗ ನಾನು ಹೇಳೋ ತಪ್ಪು ಶ್ಲೋಕಗಳು, ತಪ್ಪು ಅರ್ಥಗಳನ್ನ ನಂಬ್ಕೊಂಡು ಜನ ಕೈ ತುಂಬಾ ಹಣ ಕೊಡ್ತಿದ್ದಾರೆ. ಈ ಸಮಾಜ ಎಷ್ಟು ಅವಿವೇಕಗಳಿಂದ ಕೂಡಿದೆ ಅಲ್ವಾ? ಅದಕ್ಕೆ ಹೆಂಡತಿ ಹೇಳ್ತಾಳೆ, ಸಮಾಜ ಹೇಗಾದ್ರೂ ಇರ್ಲಿ, ಒಟ್ನಲ್ಲಿ ನಮ್ಮ ಜೀವನ ನಡೆಯೋಕೆ ಈಗ ಅನುಕೂಲ ಆಯ್ತಲ್ಲ, ಅದು ನನಗೆ ಮುಖ್ಯ. ನಾನು ಸಂತೋಷವಾಗೇ ಇದ್ದೀನಿ. ಆದ್ರೆ ಅರಕೇಶನಿಗೆ ಬರೀ ಅನುಕೂಲ ಮಾತ್ರ ಮುಖ್ಯ ಆಗಿರ್ಲಿಲ್ಲ. ನಾವು ಬದುಕೋದು ನ್ಯಾಯವಾಗಿ ಬದುಕಬೇಕು ಅನ್ನೋದು ಅವನ ನಿಲುವಾಗಿತ್ತು. ಒಂದು ಸಲ ಅರಕೇಶ ಲೈಬ್ರರಿಯಿಂದ ಮನೆಗೆ ಬಂದ್ರೆ ಮನೆಯಲ್ಲಿ ಲಕ್ಷ್ಮಿ ಅಡುಗೆ ಮಾಡ್ತಿರ್ತಾಳೆ. ಘಮಘಮ ಅಂತ ಮಸಾಲೆ ಪರಿಮಳ ಬರ್ತಿದೆ. ಅರಕೇಶ ಹೆಂಡತಿನ ಕರೆದು ಕೇಳ್ತಾನೆ, ಲೇ ಲಕ್ಷ್ಮಿ, ಏನೇ ಇದು? ಒಳ್ಳೆ ಮಸಾಲೆ ವಾಸನೆ ಬರ್ತಿದೆ. ರೀ ಬಂದ್ರಾ? ಬನ್ನಿ, ಅದು ಕೋಳಿ ಸಾರು ಮಾಡ್ತಿದ್ದೀನಿ ರೀ. ಕೋಳಿ ಸಾರ? ಆದ್ರೆ ಕೋಳಿ ಎಲ್ಲಿ ಸಿಕ್ತು ನಿನಗೆ? ಅಯ್ಯೋ, ಅದೇನಾಯ್ತು ಅಂದ್ರೆ ಇವತ್ತು ಮನೆ ಮುಂದೆ ಒಂದು ಕೋಳಿ ಓಡಾಡ್ತಿತ್ತು. ಎಷ್ಟು ಹೊತ್ತಾದರೂ ಹೋಗ್ಲೇ ಇಲ್ಲ, ನಮ್ಮ ಮನೆ ಮುಂದೆನೆ ಓಡಾಡ್ತಿತ್ತು. ಸರಿ, ನಾನದನ್ನ ಹಿಡ್ಕೊಂಡ್ಬಿಟ್ಟೆ ಮತ್ತು ಸುತ್ತಮುತ್ತ ಎಲ್ಲರ ಮನೆಯಲ್ಲೂ ಕೇಳಿದೆ, ಈ ಕೋಳಿ ನಿಮ್ದಾ ಅಂತ. ಅದು ಯಾರ್ದು ಆಗಿರ್ಲಿಲ್ಲ ರೀ. ಆಗ ಲಕ್ಷ್ಮಿ ಅಂದ್ಕೊಂಡ್ಲು, ಇದು ಯಾರ್ದು ಅಲ್ಲ ಅಂದ್ಮೇಲೆ ದೇವರೇ ನಮಗೋಸ್ಕರ ಕಳಿಸಿರೋದಿರ್ಬೇಕು, ದೇವರೇ ಅನಾಯಾಸವಾಗಿ ಕೊಟ್ಟಿರೋದನ್ನ ನಾವು ಸ್ವೀಕರಿಸಬೇಕು ಅಂತ ಯೋಚನೆ ಮಾಡಿ ಅದನ್ನ ಕುಯ್ದು ಸಾರು ಮಾಡಿರ್ತಾಳೆ. ಆದ್ರೆ ಅರಕೇಶ ಅದಕ್ಕೆ ಹೇಳ್ತಾನೆ, ಛೇ, ಬೇರೆ ಯಾರದ್ದು ಅಲ್ಲ ಅಂದ ಮಾತ್ರಕ್ಕೆ ಅದನ್ನ ನಮ್ಮದು ಅಂತ ತಿಳ್ಕೊಂಡ್ಬಿಡ್ಬಾರ್ದು. ನೀ ಮಾಡಿದ್ದು ತಪ್ಪು. ನಾವು ಹಣ ಕೊಟ್ಟು ತರದಿದ್ದ ಮೇಲೆ ಅದು ನಮ್ಮದು ಹೇಗಾಗತ್ತೆ? ಒಂದು ಕೆಲಸ ಮಾಡು, ಆ ಮಾಂಸವನ್ನ ನಾನು ತಿನ್ನೋದಿಲ್ಲ. ನನಗೆ ಬಡಿಸುವಾಗ ಪೀಸ್ಗಳನ್ನ ಹಾಕ್ಬೇಡ, ಬರೀ ತಿಳಿ ಮಾತ್ರ ಹಾಕು ಅಂತ ಹೇಳಿ ಬರೀ ತಿಳಿ ರಸ ಅನ್ನಕ್ಕೆ ಹಾಕೊಂಡು ತಿನ್ನೋಕೆ ಶುರು ಮಾಡ್ತಾನೆ. ಆದ್ರೆ ಅದರ ಮಧ್ಯದಲ್ಲೂ ಸಣ್ಣ ಸಣ್ಣ ಮಾಂಸದ ತುಂಡುಗಳು ತಟ್ಟೆಗೆ ಬಿದ್ದ್ಬಿಟ್ಟಿರುತ್ತವೆ. ಆಗ ಅರಕೇಶ ಯೋಚನೆ ಮಾಡ್ತಾನೆ,
ಅರೆ ಇದೇನಿದು, ನಾನು ಬೇಡ ಅಂತ ಅಂದುಕೊಂಡ್ರೂ ಈ ಮಾಂಸ ನನ್ನ ತಟ್ಟೆಗೆ ಬಿದ್ದಿದೆ ಅಂದ್ರೆ ಇದು ದೇವರ ಇಚ್ಛೆನೇ ಇರಬೇಕು. ದೇವರೇ ಕೊಟ್ಟಿರೋದನ್ನ ಸ್ವೀಕರಿಸಿದರೆ ತಪ್ಪಿಲ್ಲ. ಸರಿ, ಇನ್ನೂ ಸ್ವಲ್ಪ ಹಾಕು, ತಿಂದು ಬಿಡ್ತೀನಿ ಅಂತ ಹೇಳಿಕೊಂಡು ಚೆನ್ನಾಗಿ ಮಾಂಸದ ಊಟ ಮಾಡ್ಬಿಡ್ತಾನೆ. ಇದಾಗಿ ರಾತ್ರಿ ಕಳೆದು ಬೆಳಗ್ಗೆ ಆಗತ್ತೆ. ಗಂಡ ಹೆಂಡತಿರಿಬ್ರಿಗೂ ಒಂದ್ ಆಶ್ಚರ್ಯ ಕಾದಿರುತ್ತೆ. ಅರಿಕೇಶನ ಬೆನ್ನ ಮೇಲೆ ಪುಟ್ಟದಾಗಿ ಕೋಳಿ ಪುಕ್ಕ ಮೂಡ್ಬಿಟ್ಟಿರುತ್ತೆ. ಇಬ್ರಿಗೂ ಗಾಬರಿ ಆಗ್ಬಿಡುತ್ತೆ. ಅಯ್ಯಯ್ಯೋ, ಇದೆಂಥ ಕೆಲ್ಸ ಆಯ್ತು. ನಮ್ಮದಲ್ಲದ ಕೋಳಿನ ತಿಂದದ್ದಕ್ಕೆ ಹೀಗಾಯ್ತೇನೋ ಏನೋ. ಚೀಚಿ, ನೋಡೋದಕ್ಕೆ ಅಸಹ್ಯ ಆಗ್ತಿದೆ ರೀ. ಇದೇನು ಕರ್ಮನಪ್ಪ ಅಂತ ಅರಿಕೇಶ ಮತ್ತು ಅವನ ಹೆಂಡತಿ ಫಜೀತಿ ಪಟ್ಕೋತಾರೆ. ಗಂಡ ಹೆಂಡತಿ ಇಬ್ರು ಗೊತ್ತಿರೋ ದೇವರುಗಳಿಗೆಲ್ಲ ಹರಕೆ ಹೊತ್ಕೋತಾರೆ, ಪೂಜೆಗಳನ್ನು ಮಾಡಿಸ್ತಾರೆ. ಏನೇನ್ ಮಾಡಿದ್ರು ಆ ಪುಕ್ಕ ಮಾತ್ರ ಬೆನ್ನಿಂದ ಉದುರ್ತಾನೆ ಇರೋದಿಲ್ಲ. ಕಡೆಗೆ ಅರಿಕೇಶ ಒಂದು ಸಲ ಒಬ್ರು ಸಂತರ ಹತ್ರ ಹೋಗಿ ತನ್ನ ಸಮಸ್ಯೆನ ಹೇಳ್ಕೊತಾನೆ. ಗುರುಗಳೇ, ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಈ ಕೋಳಿ ಪುಕ್ಕ ನನ್ನ ಬೆನ್ನು ಬಿಟ್ರೆ ಸಾಕಾಗಿದೆ. ಏನಾದ್ರೂ ಪರಿಹಾರ ಹೇಳಿ. ಇನ್ಯಾವ ಪೂಜೆ ಮಾಡಬೇಕೋ ತಿಳಿತಿಲ್ಲ. ಬೇರೆ ಯಾವ ಪೂಜೆನೂ ಮಾಡೋದು ಬೇಡ. ನೀನೀಗ ಮಾಡಿರುವುದು ನೀಚ ಕೆಲಸ. ಅದರ ಫಲವೇ ಈ ಕೋಳಿ ಪುಕ್ಕ. ಇದು ನಿನ್ನನ್ನು ಬಿಟ್ಟು ಹೋಗಬೇಕು ಅಂದ್ರೆ ನಿನಗಿಂತ ನೀಚ ಕೆಲಸ ಮಾಡಿರೋರ ಮನೆಯಲ್ಲಿ ನೀನು ಊಟ ಮಾಡಬೇಕು. ಸಂತರು ಕೊಟ್ಟ ಪರಿಹಾರದಿಂದ ಅರಿಕೇಶನಿಗೆ ತುಂಬಾ ಖುಷಿ ಏನೋ ಆಯ್ತು. ಬಂದು ಅವನ ಹೆಂಡತಿ ಹತ್ರನು ಹೇಳ್ಕೊಂಡ. ಆದ್ರೆ ತನಗಿಂತ ನೀಚ ಕೆಲಸ ಮಾಡಿರೋರನ್ನ ಈಗ ಹುಡುಕೋದಾದ್ರೂ ಹೇಗೆ ಅನ್ನೋದೇ ಗಂಡ ಹೆಂಡತಿ ಇಬ್ರಿಗೂ ಅರ್ಥ ಆಗ್ಲಿಲ್ಲ. ಆಗ ಸಮಾಜದಲ್ಲಿ ನೀಚ ಜಾತಿ ಅನ್ನಿಸ್ಕೊಂಡಿದ್ದವರ ಮನೆಗಳಿಗೆಲ್ಲ ಅರಿಕೇಶ ಹೋಗಿ ಊಟ ಮಾಡಕ್ಕೆ ಪ್ರಾರಂಭ ಮಾಡ್ದ. ಆದ್ರೆ ಆಶ್ಚರ್ಯ ಏನು ಅಂದ್ರೆ ಬೆನ್ನಿನ ಮೇಲಿದ್ದ ಪುಕ್ಕಗಳು ಇನ್ನೂ ಉದ್ದುದ್ದ ಬೆಳೀತಾ ಹೊರಟೋಯ್ತು. ಇನ್ನು ಜಾಸ್ತಿ ಆಗಿ ಬೆಳೆಯಕ್ ಶುರು ಆಗೋಯ್ತು. ಅದನ್ನ ಮುಚ್ಚಿಟ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿತ್ತು. ಅರಿಕೇಶ ಶರ್ಟ್ ಹಾಕೊಂಡ್ರೆ ಶರ್ಟಿನ ಸಂದಿಯಿಂದ ಎಲ್ಲ ಕೆಳಗೆ ಮೇಲಿಂದ ಎಲ್ಲ ಅದು ಇಣುಕಿ ಆಚೆ ಬರಕ್ ಶುರು ಆಗ್ಬಿಟ್ಟಿತ್ತು. ಬೆನ್ನು ಕಾಣದಿರೋ ಹಾಗೆ ಅದ್ರ ಮೇಲೆ ಶಾಲ್ ಹೊತ್ಕೊಂಡು ಓಡಾಡಕ್ ಶುರು ಮಾಡ್ದ ಅರಿಕೇಶ. ಒಂದು ಸರ್ತಿ ಏನಾಗುತ್ತೆ ಅಂದ್ರೆ ಅವ್ರ ಊರಿನಲ್ಲಿ ಚುನಾವಣೆ ಶುರುವಾಗಿ ಆ ಊರಿನ ಸದಸ್ಯ ಗೆದ್ದು MLA ಆಗ್ಬಿಡ್ತಾನೆ. ಊರಿನಲ್ಲಿರೋರನ್ನೆಲ್ಲ ಮನೆ ಕರೆದು ಅದೇ ಸಂತೋಷ ಸಂಭ್ರಮದಲ್ಲಿ ದೊಡ್ಡದಾಗಿ ಅಡುಗೆ ಮಾಡಿಸಿ ಊಟ ಹಾಕಿಸ್ತಾನೆ. ಜನ ಎಲ್ಲ ಸೇರ್ತಾರೆ. ಅವ್ರ ಜೊತೆ ಅರಿಕೇಶ ತಾನೂ ಹೋಗಿ ಎಲ್ಲರ ಜೊತೆ ಸೇರ್ಕೊಂಡು ಕೂತು ಒಳ್ಳೆ ಊಟ ಮಾಡಿ ಮನೆಗೆ ಬರ್ತಾನೆ. ಮಾರನೇ ದಿನ ಸ್ನಾನ ಮಾಡಕ್ಕೆ ಅಂತ ಶರ್ಟ್ ಕಳಿಸಿದ್ರೆ ಬೆನ್ನಿನ ಮೇಲೆ ಆ ಪುಕ್ಕಗಳೇ ಇಲ್ಲ. ಇದಾದ ಮೇಲೆ ಗಂಡ ಹೆಂಡತಿ ಇಬ್ರಿಗೂ ತುಂಬಾ ಸಂತೋಷ ಆಗೋಯ್ತು. ಇದರ ಅರ್ಥ ಏನು ಅಂತ ನಾನೇನು ವಿವರಿಸಿ ಹೇಳ್ಬೇಕಾಗಿಲ್ಲ ಅಲ್ವಾ ಫ್ರೆಂಡ್ಸ್? ನೀಚತನ ಅನ್ನೋದು ಜಾತಿನಲ್ಲಿರೋದಿಲ್ಲ, ಹುಟ್ಟಿನಲ್ಲಿರೋದಿಲ್ಲ, ನಾವು ಮಾಡೋ ಕೆಲಸಗಳಲ್ಲಿರುತ್ತೆ. ನೀಚ ಜಾತಿ ಉಚ್ಚ ಜಾತಿ ಅನ್ನೋದು ಹಣಕಾಸಿನಲ್ಲಿ ಇರಬಹುದು, ವಿದ್ಯೆ ಜ್ಞಾನ ಪ್ರಬುದ್ಧತೆಗಳಲ್ಲಿ ಇರಬಹುದು. ಆದ್ರೆ ನೈತಿಕತೆಯಲ್ಲಿ ಮೊರಾಲಿಟಿ ಅಂದ್ರೆ ನ್ಯಾಯ ನೀತಿಯಿಂದ ಬದುಕೋದು ಯಾವ ಜಾತಿಗೂ ಸೀಮಿತ ಇಲ್ಲ. ಒಳ್ಳೆಯವರಾಗೋದು ಕೆಟ್ಟವರಾಗೋದನ್ನ ಜಾತಿ ತೀರ್ಮಾನ ಮಾಡೋದಿಲ್ಲ. ಜಾತಿ ಅನ್ನೋದು ನಾವು ಮಾಡೋ ಉದ್ಯೋಗಗಳಿಗೆ ಸಂಬಂಧಪಟ್ಟಿದ್ದೇ ಹೊರತು ಒಳ್ಳೆತನ ಕೆಟ್ಟತನಕ್ಕಲ್ಲ. ಅಲ್ವಾ ಫ್ರೆಂಡ್ಸ್? ಓಕೆ, ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ನಾನೀಗ ಹೊರಡ್ತೀನಿ. ಓಕೆ.